ಹಾಯ್ ಹಲೋ ನಮಸ್ಕಾರ, ಕನಸುಲೋಗಿ ಸ್ವಾಗತ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಎನರ್ಜಿ ಡ್ರಿಂಕ್ ನಾನು ಯಾವ ರೀತಿ ಪ್ರಿಪೇರ್ ಮಾಡೋದು ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಈ ಒಂದು ಡ್ರಿಂಕ್ ನಮ್ಗೆ ತುಂಬಾನೇ ಒಂದೊಳ್ಳೆ ಎನರ್ಜಿ ಲೆವೆಲ್ ಏನು ಬೂಸ್ಟ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನಾವು ಇದನ್ನ ಡೈಲಿ ನಾವು ಅದನ್ನ ಮಾಡ್ಕೊಂಡು ಕೂರುವಷ್ಟು ಟೈಮು ಸಹ ನಮ್ಗೆ ಇರಲ್ಲ. ಸೊ ಹಾಗಾಗಿ ನಾವು 1 ಮಂತ್ ಆಗೋ ರೀತಿ ಯಾವ ರೀತಿ ನಾವು ಅದನ್ನ ಸ್ಟೋರ್ ಮಾಡಿ ಇಟ್ಕೋಬೇಕು, ಅಂದ್ರೆ ಯಾವ ರೀತಿ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ನನ್ನ ಒಂದು ಚಾನೆಲ್ ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಸೊ ಹಾಗಾದ್ರೆ ಯಾಕೆ ತಡೆ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಅದ್ರ ಜೊತೆಗೆ ಫ್ರೆಂಡ್ಸ್, ಇದಕ್ಕೆ ಏನೆಲ್ಲ ಬೇಕು ಐಟಮ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ನಿಮ್ಗೆ ಹೇಳ್ತಾ ಮಾಡ್ತೀನಿ. ಸೊ ನೋಡಿ, ನಿಮಗೂ ಏನಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಈ ಒಂದು ಎನರ್ಜಿ ಡ್ರಿಂಕ್ ನ ನೀವು ಸಹ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಹಾಗಾದ್ರೆ ಯಾಕೆ ತಡೆ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಅದು ಯಾವ ರೀತಿ ಮಾಡೋದು ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ಈ ಒಂದು ಜ್ಯೂಸ್ ನ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನು ತೋರಿಸ್ತಿರೋಂತಹ ಐಟಮ್ಸ್: ಶುಂಠಿ ಬೇಕಾಗತ್ತೆ, ಕ್ಯಾರೆಟ್ ಅಂಡ್ ಬೀಟ್ರೂಟ್ ಮತ್ತೆ ಲೆಮನ್. ಸೊ ಇಷ್ಟು ಐಟಮ್ ಬೇಕಾಗತ್ತೆ ಆ ಒಂದು ಡ್ರಿಂಕ್ ನ ಪ್ರಿಪೇರ್ ಮಾಡ್ಕೊಳ್ಳೋದಿಕ್ಕೆ. ಓಕೆನಾ? ಸೊ ಮೊದಲಿಗೆ ನಾನು ಇಲ್ಲಿ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಮತ್ತೆ ಶುಂಠಿ ಎಲ್ಲಾದ್ರದೂನು ಸಿಪ್ಪೆ ತೆಕ್ಕೊಳ್ತೀನಿ. ಲೆಮನ್ದು ಕೂಡ ಇಷ್ಟುದನ್ನು ಸಿಪ್ಪೆ ತೆಕ್ಕೊಂಡು, ಸೊ ಅದಾದ ನಂತರ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಮೊದಲಿಗೆ ಇಲ್ಲಿ ನಾನು ಕ್ಯಾರೆಟ್ ಸಿಪ್ಪೆ ತೆಕ್ಕೊಳ್ತಿದ್ದೀನಿ. ಸೊ ನೀಟಾಗಿ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಸೊ ತುಂಬಾನೇ ಈಸಿ ಫ್ರೆಂಡ್ಸ್, ಯಾಕಂದ್ರೆ ಎವ್ರಿ ಡೇ ನಾವು ಎಲ್ಲಾನು ಇದೇ ತರ ಅಂದ್ರೆ ಸಿಪ್ಪೆ ತೆಗ್ದು ಅದನ್ನೆಲ್ಲ ರುಬ್ಬಿ ಸೋಸಿ ಈ ತರ ಎಲ್ಲ ಇದ್ ಮಾಡ್ಕೊಂಡು ಕುಡಿಯೋದಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಎವ್ರಿ ಡೇ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗತ್ತೆ. ಸೊ ಹಾಗಾಗಿ ನಾವು ಈ ರೀತಿ 1 ಮಂತ್ ಆಗೋ ರೀತಿ ನಾವು ಈ ಒಂದು ಜ್ಯೂಸ್ ನ ಪ್ರಿಪೇರ್ ಮಾಡಿ ಇಟ್ಕೋಬಹುದು. ಸೊ ಡೈಲಿ ಮಾಡ್ತೀವಿ ಅಂತಂದ್ರೆ ಬೋರ್ ಆಗ್ಬಿಡತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾವು 1 ಮಂತ್ ಆಗೋ ರೀತಿ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ಡೈಲಿ ಎದ್ದಿದ ತಕ್ಷಣ ಸ್ವಲ್ಪ ವಾರ್ಮ್ ವಾಟರ್ ಜೊತೆ ಈ ಒಂದು ಏನ್ ಮಾಡಿರ್ತೀವಿ ಅಲ್ವಾ ಜ್ಯೂಸ್, ಐಸ್ ಕ್ಯೂಬ್ ನ ಅದ್ರೊಳಗಡೆ ಹಾಕೊಂಡು ಕುಡಿದ್ಬಿಟ್ರೆ ಆಗೋಗ್ಬಿಡತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಎವ್ರಿ ಡೇ ನಾವ್ ಈ ತರ ಸಿಪ್ಪೆ ತೆಗ್ದು ಇದನ್ನೆಲ್ಲ ಪ್ರಿಪೇರ್ ಮಾಡಿ ಮಾಡೋದ್ರೊಳಗಡೆ ಮಕ್ಳುಗಳಿಗೆ ಸ್ಕೂಲ್ಗೆ ಟೈಮೇ ಆಗೋಗ್ಬಿಡತ್ತೆ ಫ್ರೆಂಡ್ಸ್. ನಾವ್ ಎಷ್ಟು ಬೇಗ ಇದ್ರೂ ಸಾಕಾಗಲ್ಲ ಟೈಮು. ಸೊ ಹಾಗಾಗಿ ನಾವು ಟೈಮ್ ಸೇವ್ ಆಗತ್ತೆ, ಜೊತೆಗೆ ನಮ್ಗೊಂದೊಳ್ಳೆ ಎನರ್ಜಿ ಡ್ರಿಂಕ್ ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಈ ರೀತಿ ನೀವು ಸಹ ಮಾಡ್ಕೊಳ್ಳಿ. ತುಂಬಾನೇ ಒಂದು ಹೆಲ್ತ್ ಬೆನಿಫಿಟ್ ಇರೋ ಅಂತ ಜ್ಯೂಸ್ ಆಗಿರತ್ತೆ. ಸೊ ಬೀಟ್ರೂಟ್ ಸಹ ಆಯ್ತು. ಇವಾಗ ಬೀಟ್ರೂಟ್ ನ ನಾನು ತುರ್ದಿಟ್ಟೆ. ಇವಾಗ ಶುಂಠಿನ ನಾವು ಸಿಪ್ಪೆನ ತೆಕ್ಕೊಳ್ಳೋಣ. ಸೊ ಇಷ್ಟು ಶುಂಠಿ ಇದ್ರೆ ಸಾಕು. ಆಕ್ಚುಲಿ ನಾನ್ ಮಾಡ್ತಿರೋದು 1 ಮಂತ್ ಆಗೋಷ್ಟಲ್ಲ, ಜಸ್ಟ್ 1 ವೀಕ್ ಆಗುವಷ್ಟು ನಾನು ಮಾಡ್ಕೊಳ್ತಿದೀನಿ. ಯಾಕೆ ಅಂತ ಹೇಳಿದ್ರೆ ಯುಗಾದಿ ಹಬ್ಬಕ್ಕೆ ನಾವು ಊರ್ಗ್ ಹೋಗ್ತಿದೀವಿ. ಸೊ ಅಲ್ಲೆಲ್ಲ ಫ್ರಿಡ್ಜ್ ಎಲ್ಲ ಚಿಕ್ಕದಿದೆ. ಸೊ ಇದನ್ನೆಲ್ಲ ತಗೊಂಡೋಗಿ ಸ್ಟೋರ್ ಮಾಡೋದಿಕ್ ಆಗಲ್ಲ. ಸೊ ಹಾಗಾಗಿ ಜಸ್ಟ್ 3 days ನಾವ್ ಅಲ್ಲಿ ಇರ್ತೀವಲ್ವಾ. ಸೊ ಓಕೆ, ಪರವಾಗಿಲ್ಲ, ಆ ಟೈಮಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ 1 ವೀಕ್ ಆಗುವಷ್ಟು ನಾನಿಲ್ಲಿ ಜ್ಯೂಸ್ನ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಸೊ ಈ ರೀತಿ ನೀಟಾಗಿ ಎಲ್ಲದ್ರದ್ದು ಸಿಪ್ಪೆ ತಕ್ಕೋಬೇಕು. ಸಿಪ್ಪೆ ತೆಗ್ದಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದ್ರೆ ಮಣ್ಣು ಕಲ್ಲು ಈ ತರ ಎಲ್ಲ ಇದ್ರೆ ಸುಮ್ನೆ ಪ್ರಾಬ್ಲಮ್ ಆಗೋದ್ ಬೇಡ ಅಲ್ವಾ. ಸೊ ಹಾಗಾಗಿ ನೀಟಾಗಿ ನಾವು ಈ ತರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಸೊ ನಾವು ಲೆಮನ್ ನ ಸಿಪ್ಪೆ ಆದ್ರೂ ತೆಕ್ಕೋಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಾವು ಜಸ್ಟ್ ನಿಂಬೆಹಣ್ಣಿನ ರಸನೂ ಸಹ ಹಾಕೋಬಹುದು. ಬಟ್ ಇದ್ರ ಸಿಪ್ಪೆ ತೆಗಿಯೋದು ತುಂಬಾನೇ ಕಷ್ಟ ಇದೆ, ಒಂಥರ ಟಾಸ್ಕ್ ಅಂತಾನೆ ಹೇಳ್ಬೋದು.
ನಮ್ಮ ಒಂದು ಫ್ಯಾಟ್ ಎಲ್ಲ ಬರ್ನ್ ಮಾಡೋದಿಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ನಿಂಬೆ ಹಣ್ಣು. ಸೊ ನಾವು ಈ ಒಂದು ಡ್ರಿಂಕ್ ನ ಕುಡಿಬೇಕಾದ್ರೆ ವಾರ್ಮ್ ವಾಟರ್ ಅಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕೊಂಡು ಮತ್ತೆ ಈ ಐಸ್ ಕ್ಯೂಬ್ ನ ಹಾಕೊಂಡು ಕುಡಿಬೇಕಾಗತ್ತೆ. ಸೊ ಅವಾಗ ನಿಮ್ಗೆ ಒಂದು ಫ್ಯಾಟ್ ಅನ್ನೋದು ಏನಿರುತ್ತೆ ಅಲ್ವಾ, ಅದೆಲ್ಲಾನು ಸ್ವಲ್ಪ ಕ್ರಮೇಣ ಕಾಲ ಬರ್ತಾ ಸೊ ಕರ್ಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅದಕ್ಕೆ ಸ್ವಲ್ಪ ಹನಿನೂ ಹಾಕೊಂಡು ಅಂದ್ರೆ ಜೇನುತುಪ್ಪ ಹಾಕೊಂಡು ಕುಡೀರಿ, ಓಕೆನಾ. ಸೊ ಇದು ತುಂಬಾನೇ ಕಷ್ಟ ಇದೆ ಫ್ರೆಂಡ್ಸ್, ಲೆಮನ್ದು ಸಿಪ್ಪೆ ಬಿಡ್ಸೋದು. ಸೊ ಲೆಮನ್ ಸಿಪ್ಪೆನೂ ಸಹ ವೇಸ್ಟ್ ಮಾಡೋ ಆಗಿಲ್ಲ, ಬಟ್ ಈ ಒಂದೇ ಒಂದು ಲೆಮನ್ ಅಲ್ವಾ, ಸೊ ಇದರಿಂದ ನಾವು ಇದ್ ಮಾಡ್ಕೊಳಕ್ ಆಗಲ್ಲ ಏನೂನು. ಇವಾಗ ನಾನು ಲೆಮನ್ ಸೋಪ್ ಸಹ ಮಾಡ್ಕೋಬಹುದು. ನೀಮ್ ಸೋಪ್ ಮಾಡೋಣ ಅನ್ಕೊಂಡಿದೀನಿ. ಸೊ ಇವಾಗ ಅಲರ್ಜಿ ಎಲ್ಲ ಇರತ್ತಲ್ವಾ, ಸೊ ಅಂತವ್ರಿಗೆ ನೀಮ್ ಸೋಪ್ ನ ಮಾಡೋಣ ಅನ್ಕೊಂಡಿದೀನಿ. ನೀಮ್ ಸೋಪ್ ಜೊತೆಗೆ ನಾವು ಈ ಒಂದು ಲೆಮನ್ ಸಿಪ್ಪೆ ಏನಿರುತ್ತೆ ಮತ್ತೆ ಆರೆಂಜ್ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ಸೊ ಅಲರ್ಜಿ ಆಗಲ್ಲ, ತುಂಬಾನೇ ಒಂದೊಳ್ಳೆ ಸೋಪ್ ರೆಡಿ ಆಗ್ಬಿಡತ್ತೆ ಫ್ರೆಂಡ್ಸ್. ಇವಾಗ ನಿಂಬೆ ಹಣ್ಣಿನ ಸಿಪ್ಪೆನೂ ಸಹ ತೆಗೆದು ಇಟ್ಕೊಂಡಿದೀನಿ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ವೆಜಿಟೇಬಲ್ಸ್ ನ ತೊಳೆದು ಸಹ ಇಟ್ಕೊಂಡಿದೀನಿ. ಇವಾಗ ಕಟ್ ಮಾಡ್ಕೊಂಬೇಡ. ಸೊ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡ್ರೆ ನೀಟಾಗಿ ನಮ್ಗೆ ಗ್ರೈಂಡ್ ಆಗತ್ತೆ. ಸೊ ಚಿಕ್ಕ ಚಿಕ್ಕದಾಗಿ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ನ ಮಿಕ್ಸರ್ಗೆ ಹಾಕೋಣ. ಸೊ ಮಿಕ್ಸಿಯಿಂದ ನೀಟಾಗಿ ಇದನ್ನ ರುಬ್ಕೊಂಬೇಡ, ಓಕೆನಾ. ಸೊ ನಾನೀಗ ಈ ರೀತಿ ರುಬ್ಕೊಂಡಿದೀನಿ. ಅಂದ್ರೆ ವೈಟ್ ಬಟ್ಟೆಯಲ್ಲಿ ನೀವು ಸೋದಿಸ್ಕೊಬೇಕಾಗತ್ತೆ. ಇದ್ರದ್ದು ಜಸ್ಟ್ ನಮ್ಗೆ ಜ್ಯೂಸ್ ಬೇಕಾಗಿರೋದು ಈ ಒಂದು ತರಿ ಏನಿರುತ್ತೆ ಅಲ್ವಾ, ಅದನ್ನ ಏನು ಬಿಸಾಡೋ ಅವಶ್ಯಕತೆ ಇಲ್ಲ. ಒಂದ್ ಸೆಕೆಂಡ್, ಇವಾಗ ನಾನು ಇದನ್ನ ಸೋದಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು. ನೀವು ಬಟ್ಟೆ ಇದ್ರಲ್ಲಾದ್ರೂ ಸೋದಿಸ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದು ಸೋಸೋದಿರುತ್ತಲ್ವಾ ಅದರಿಂದ ಆದ್ರೂ ಸೋಸ್ಕೋಬಹುದು. ಸೊ ಇವಾಗ ನಾನು ಈ ಒಂದು ಜರಡಿ ಇದರಿಂದ ಸೋದಿಸ್ಕೊಳ್ತಿದ್ದೀನಿ. ಈ ಒಂದು ಪೇಸ್ಟ್ ನ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೇಳ್ತೀನಿ. ಸೊ ಮೊದ್ಲಿಗೆ ಇವಾಗ ಸದ್ಯಕ್ಕೆ ಈ ಜ್ಯೂಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬೇಡ. ಸೊ ಇದನ್ನ ಹಾಗೆ ಸೈಡ್ಗೆ ಎತ್ತಿರ್ತೀನಿ. ಸೊ ಇವಾಗ ನಮ್ಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ. ಇದನ್ನ ಐಸ್ ಕ್ಯೂಬ್ ಮೋಲ್ಡ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಈ ತರ. ಸೊ ಇದ್ರಲ್ಲಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಸಪ್ರೇಟ್ ಆಗು ಸಿಗುತ್ತೆ, ಅದನ್ನಾದ್ರೂ ತಗೊಂಡ್ ನೀವು ಈ ತರ ಕ್ಯೂಬ್ಸ್ ಗಳನ್ನಾಗಿ ಮಾಡ್ಕೊಂಡಾಗ ಸೊ ನಾವು 1, 2, 3 ಈ ತರ ಕ್ಯೂಬ್ಸ್ ಗಳನ್ನ ನಾವು ಎವ್ರಿ ಡೇ ಅಂದ್ರೆ ಒಂದು 2 ಕ್ಯೂಬ್ಸ್ ಗಳನ್ನ ನಾವು ಹಾಕೊಂಡು ಈ ಒಂದು ಹೆಲ್ತಿ ಡ್ರಿಂಕ್ ನ ನಾವು ಕುಡಿಬಹುದು. ಸೊ ತುಂಬಾನೇ ಒಂದೊಳ್ಳೆ ರಿಸಲ್ಟ್ ಇರುತ್ತೆ ಫ್ರೆಂಡ್ಸ್. ಇಷ್ಟ ಆಗಿದೆ. ಸೊ ಈ ಸೈಡ್ ತುಂಬಾನೇ ಆಗೋಗ್ಬಿಟ್ಟಿದೆ. ಸೊ ಸ್ವಲ್ಪ ಸ್ಪೂನ್ ಇಂದ ತೆಗೆದು ಇಲ್ಲಿಗೆ ಹಾಕೊಂಬೇಡ. ಸೊ ನೋಡಿ, ಆ ಕಡೆ ಇದ್ದಿದ್ದನ್ನೆಲ್ಲ ತೆಗೆದು ಇಲ್ಲಿಗೂ ಫಿಲ್ ಮಾಡಿದೆ. ಸೊ ಫಿಲ್ ಆಗಿದೆ. ಇವಾಗ ಇದನ್ನ ಒಂದು 3 hours ಸೊ ಐಸ್ ಕ್ಯೂಬ್ ಹಾಕ್ಲಿಕ್ಕೆ ಬಿಡ್ಬೇಕು, ಓಕೆನಾ. ಸೊ ಫ್ರೀಸರ್ ಅಲ್ಲಿ ಇಕ್ಕಣ ಇವಾಗ. ಸೊ 3 hours ಆದ್ಮೇಲೆ ಯಾವ ರೀತಿ ಇರುತ್ತೆ ಏನು ಅಂತ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಯಾವ ರೀತಿ ಮಾಡೋದು ಅಂತ. ಅದು 3 hours ಏನು ಐಸ್ ಕ್ಯೂಬ್ ಹಾಕ್ಲಿ. ಸೊ ಅದಾದ್ಮೇಲೆ ಅದು ಕ್ಯೂಬ್ಸ್ ನಾನು ತೆಗೆದು ತೋರಿಸ್ತೀನಿ. ಸೊ ಇವಾಗ ಅದನ್ನೆಲ್ಲ ಸೋಸಿ ಅದ್ರಲ್ಲಿ ಮಿಕ್ಕಿರೋ ಅಂತ ಒಂದು ಪೇಸ್ಟ್ ನ ಏನ್ ಮಾಡೋದು, ಬಿಸಾಡೋದಿಕ್ಕಾಗತ್ತಾ? ಇಲ್ಲ. ಸೊ ಆ ಒಂದು ಪೇಸ್ಟ್ ನ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ನೀವೇನಾದ್ರೂ ಚಪಾತಿ ಮಾಡೋದಾದ್ರೆ ಚಪಾತಿಗೆ ಹಾಕೊಂಡು ಕಲ್ಸ್ಕೋಬಹುದು. ಇಲ್ಲ ಅನ್ನೋದಾದ್ರೆ ಸೊ ಅದನ್ನ ಫೇಸ್ ಪ್ಯಾಕ್ ಆಗು ಸಹ ಯೂಸ್ ಮಾಡ್ಬೋದು. ಸೊ ಇವಾಗ ಫೇಸ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಸೇಮ್ ಅದೇ ಬೌಲ್ಗೆ ನಾವು ಸೋಸಿ ಪೇಸ್ಟ್ ಇತ್ತಲ್ವಾ, ಸೊ ಇದನ್ನ 1 ಸ್ಪೂನ್ ಅಷ್ಟು ತಗೊಂಡು, ಇಲ್ಲ 1.5 ಸ್ಪೂನ್ ಅಷ್ಟು ತಗೋಬೇಕು. ಸೊ ತಗೊಂಡು ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಆಲ್ಮಂಡ್ ಆಯಿಲ್ ನ ಹಾಕೋಬೇಕು.
ಓಕೆನಾ. ಸೊ ಆಲ್ಮಂಡ್ ಆಯಿಲ್ ಹಾಕೋಬೇಕು. ಅದಾದ ನಂತರ ಇನ್ ಕೇಸ್ ನಿಮ್ಮ ಹತ್ರ ಆಲ್ಮಂಡ್ ಆಯಿಲ್ ಇಲ್ಲ ಅಂತ ಅನ್ನೋದಾದ್ರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು. ಸೊ ಈ ಒಂದು ಆಯಿಲ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳೋಣ. 1 ಚಿಟಿಕೆಯಷ್ಟು ಅರಿಶಿಣ ಪುಡಿ ತಗೊಂಡಿದ್ದೀನಿ. ಸೊ ತುಂಬಾ ಬೇಡ. ಅರಿಶಿಣದ ಪುಡಿನೂ ಸಹ ಹಾಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಂಡು ಫೇಸ್ ಪ್ಯಾಕ್ ಆಗಿ ನಾವು ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಇನ್ಸ್ಟೆಂಟ್ ಗ್ಲೋ ಸಿಗತ್ತೆ. ಓಕೆನಾ. ಸೊ ಇದನ್ನ ಇವಾಗ ನನ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ ಬನ್ನಿ. ಸೊ ಮೊದಲಿಗೆ ಇಲ್ಲಿ ನಾನು ನನ್ನ ಒಂದು ಫೇಸ್ ನ ವಾಶ್ ಮಾಡಿದ್ದೆ. ಸೊ ಜಸ್ಟ್ ಹಾಗೆ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೈಪ್ ಮಾಡ್ಕೊಂಡಿದ್ದಾದ ನಂತರ ನಾವೇನ್ ಮಿಕ್ಸ್ ಮಾಡಿ ಇಟ್ಟಿದೀವಿ ಅಲ್ವಾ, ಆ ಒಂದು ಫೇಸ್ ಪ್ಯಾಕ್ ನ ಹಚ್ಕೊಳ್ಳೋಣ. ಸೊ 15 ಮಿನಿಟ್ಸ್ ಆಗಿದೆ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ಸ್ಕಿನ್ ನಲ್ಲಿ ಯಾವುದೇ ತರ ನೋಡಿ ಫ್ರೆಂಡ್ಸ್, ರಿಸಲ್ಟ್ ಯಾವ ರೀತಿ ಬಂದಿದೆ ಏನು ಅಂತ. ಸೊ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅಂತ ಹೇಳಿದೆ ಅಲ್ವಾ. ನೋಡಿ ಶೈನಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದನ್ನ ವೇಸ್ಟ್ ಮಾಡೋ ಬದಲು ನೀವು ಸಹ ಮನೇಲಿ ಇದನ್ನ ಈ ರೀತಿ ಯೂಸ್ ಮಾಡ್ಬೋದು. ಓಕೆನಾ. ಸೊ ಫ್ರೆಂಡ್ಸ್, ಜ್ಯೂಸ್ ಮಾಡಿದ್ದ ನೀವು ಅಂದರೆ ಐಸ್ ಕ್ಯೂಬ್ ಒಳಗಡೆ ಹಾಕ್ಬಿಟ್ಟಿಟ್ಟಿರೋದನ್ನ ನೋಡಿದ್ರಿ. 3 ಅವರ್ಸ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಏನು ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ. ಸೊ ಇವಾಗ ಅದು ಹಾಗಿದ್ದೆ. ಈ ರೀತಿ ಮಾಡಿದಾಗ ಕ್ಯೂಬ್ಸ್ಗಳೆಲ್ಲ ಕೆಳಗಡೆಗೆ ಬರುತ್ತೆ. ಸ್ವಲ್ಪ ಅದು ಮೆಲ್ಟ್ ಆಗಲಿ. ಸೊ ನೋಡಿ, ಈ ಕ್ಯೂಬ್ಸ್. ಸೊ 1 ಲೋಟ ನೀರಿಗೆ 1-2 ಕ್ಯೂಬ್ಸ್ನ ಹಾಕ್ಕೊಂಡು ದಿನಕ್ಕೆ 1 ಸರಿ ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಫೇಸ್ಗೆ ಆಗಲಿ ಹೇರ್ಗೆ ಆಗಲಿ ತುಂಬಾ ಒಂದೊಳ್ಳೆ ನ್ಯಾಚುರಲ್ ಪ್ರಾಡಕ್ಟಿಂದ ಮಾಡಿರೋವಂಥದ್ದು. ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಇರಲ್ಲ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಸೊ ಈ ಒಂದು ಹೆಲ್ದಿ ಡ್ರಿಂಕ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ತುಂಬ ಏನು ಬಿಸಿ ಇರಬಾರ್ದು. ವಾಮ್ ವಾಟರ್ ಒಳಗಡೆ 2 ಕ್ಯೂಬ್ಸ್ನ ಹಾಕ್ಕೊಳ್ತಿದ್ದೀನಿ. ಸೊ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ಅಲ್ಲ. ಸೊ ಈ ಒಂದು ಡ್ರಿಂಕ್ನ ಎವ್ರಿ ಡೇ ನಾವು ಮಾಡಿ ಕುಡಿಯೋದಕ್ಕಾಗಲ್ಲ. ಸೊ ಈ ಥರ ಕ್ಯೂಬ್ಸ್ಗಳನ್ನಾಗಿ ಮಾಡಿಕೊಂಡು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಸೊ ಒಂದೊಳ್ಳೆ ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ನಮಗೂ ಸಹ ಎನರ್ಜಿ ಡ್ರಿಂಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಓಕೆನಾ. ಸೊ ಹಾಗೆ ಕುಡಿಯೋರು ಕುಡಿಬೋದು. ಇಲ್ಲ ನಮ್ಗೆ ಆಗ್ತಾಯಿಲ್ಲ ಅಂತ ಅನ್ನೋರಾದರೆ ಇದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಕುಡಿಬೇಕು. ಓಕೆನಾ. ಸ್ವಲ್ಪ ಸಪ್ಪೆ ಅನಿಸುತ್ತೆ. ಸೊ ಬೆಟರ್ ನಿಮ್ಗೆ ಹಾಗಲ್ಲ ಕುಡಿಯೋಕ್ಕೆ ಅನ್ನೋರು ಜೇನುತುಪ್ಪನ ಹಾಕ್ಕೊಂಡು ಕುಡೀರಿ. ಸೊ ಈ ಒಂದು ಡ್ರಿಂಕ್ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.